ಏನು ಆಚಾರ್ಯ? ನಮಸ್ಕಾರ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಕೃಷ್ಣಂ ನಾಮ ನರಸಿಂಹಂ ವ್ಯಾಸಂ ನತ್ವಾ ಗುರುನಪಿ ಜಗನ್ನಾಥಾಖ್ಯ ಏಕಿನಾ ಕ್ರಿಯತೆ ಸುಕೃತಿ ಅಪ್ರಮಂ ಮಂಗಲಗಿತಂ ಮದರಂ ಯಮಂ ಸದಾನಂದತೀರ್ಥಮಥಂ ಭಜೇ ತಾಪತ್ರಯಾಪಕಂ ಚಿತ್ರೈವದೇಶ್ಚಕಂ ಕ್ಷೀರೈಃ ಆಖ್ಯೈರ್ವಾಣೈರಖಂಡಿತೈಃ ಕೃಪಾಂ ಜಯಂತಿ ಪಾಪಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರು ಭೂಯಾತ್ अस्मदिष्टार्थसिद्धये. पूज्याय राघवेन्द्राय सत्यधर्मरताय च भजतां कल्पवृक्षाय नमतां हे विद्यापीठविधातारं विद्याभारतीचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धिञ्चित् मनोरथाः. ನಮಸ್ಕಾರ. 29 ಆಗ್ಬೇಕಾಚಾರ್ಯ. ಪ್ರಾಣಸ್ತತಾನುಗಮಾತ್ ಆಯ್ತಾಚಾರ್ಯ. ನಡೀತದೆ. ಆಚಾರ್ಯ ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ಆಚಾರ್ಯ? ಸರಿ, ಕೇಳಿಸ್ತಾ ಇದೆಯಾ? ಆಚಾರ್ಯ. ಅದೇ ಈಗ ನಿನ್ನೆ ಶ್ರೀರವ್ರು ಹೇಳ್ದಂಗೆ ನಂಗೆ ಯಾವತ್ತು ನನ್ಗೆ ಈ ಒಂದ್ ವೀಕಲ್ಲಿ ಯಾವತ್ತಾಗಲ್ಲ ನಾನು ಮೆಸೇಜ್ ಮಾಡ್ತೀನಿ. ಯಾವತ್ತಾಗತ್ತೆ ಅವತ್ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಆಯ್ತು. ಈಗ ಸೂತ್ರ 29 ಈ ಪ್ರಾಣಸ್ಥತಾನುಗಮಾತ್ ಅಂತ ಸೂತ್ರದ ವಿಚಾರ ಮುಗಿದಿದೆಯಾ ಇದು? ಮುಗಿದಿದೆ ಆಚಾರ್ಯ. ಓಕೆ. ಹಿಂದಕ್ಕೆ ಜ್ಯೋತಿಷ ಅಂತನೋ ಶಬ್ದದ ಸಮನ್ವಯ, ಆಮೇಲೆ ಗಾಯತ್ರಿ ಶಬ್ದದ ಸಮನ್ವಯ, ಅದಾದ ಮೇಲೆ ಪ್ರಾಣ ಅಂತನೋ ಶಬ್ದ ಸಮನ್ವಯವನ್ನು ವಿಚಾರ ಮಾಡಿದ್ದೇವೆ. ಅಲ್ಲಿ ಪ್ರಾಣ ಶಬ್ದದಲ್ಲೂ ಹಿಂದಕ್ಕೆ ಒಂದು ಪ್ರಾಣ ಅಂತನೋ ಶಬ್ದ ಸಮನ್ವಯ ಮಾಡಿದ್ವಿ. ಆಮೇಲೆ 28ನೇ ಸೂತ್ರದಲ್ಲೂ ಪ್ರಾಣ ಅಂತನೋ ಶಬ್ದ ಸಮನ್ವಯ ಮಾಡಿದ್ವಿ. ಆದರೆ ಸೂತ್ರವೂ ಬೇರೆ ಬೇರೆ, ಶಬ್ದ ಮಾತ್ರ ಪ್ರಾಣ ಅಂತನೋ ಒಂದೇ ಶಬ್ದವಿದ್ದರೂ ಕೂಡ ವಿಷಯ ವಾಕ್ಯ ಬೇರೆ. ಅಂದ್ರೆ ಈಗ ಅತಯೇವ ಪ್ರಾಣ ಅಂತ ನಾವು ಹಿಂದೆ ವಿಚಾರ ಮಾಡಿದ್ವಿ. ಅಲ್ಲಿ ಸಮನ್ವಯ ಮಾಡಿದ ಪ್ರಾಣ ಶಬ್ದ ಯಾವುದು ಅಂದ್ರೆ ತದ್ವಯಿತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರದಾಪತೆ ಭುಜ ಕರಿಷ್ಯಮಾನಃ ಯದ್ದೇವಾನ್ ಇತ್ಯಾದಿಯಾದ ವೇದವಾಕ್ಯ. ಅಲ್ಲಿರುವ ಪ್ರಾಣ ಶಬ್ದ ಅದರ ಸಮನ್ವಯವನ್ನು ಮಾಡೋದಕ್ಕಾಗಿ ಅತಯೇವ ಪ್ರಾಣ ಅಂತನೋ ಸೂತ್ರವನ್ನು ಬಳಸಿಕೊಂಡ್ರು. ಪ್ರಾಣಸ್ಥತಾನುಗಮಾತ್ ಅಂತನೋ ಸೂತ್ರದಲ್ಲಿ ಇಲ್ಲಿ ಸಮನ್ವಯ ಮಾಡುವಾಗ ತಾವಾಯೇತಾಹ ಶೀರ್ಷನ್ ಶ್ರಿಯಶ್ರಿತಾಹ ಅಂತ ಇತ್ಯಾದಿಯಾದ ಐತರೇಯ ಹಿಂದೆ ವಿಚಾರ ಮಾಡಿದ್ದು ಚಾಂದೋಗ್ಯೋಪನಿಷತ್ತು. ಈ 2ನೇ ಪ್ರಾಣಾಧಿಕರಣದಲ್ಲಿ ವಿಚಾರ ಮಾಡಿದ್ದು ಐತರೇಯ ವಾಕ್ಯ. ಹೀಗೆ ವಾಕ್ಯದಲ್ಲಿ ಬೇರೆ ವ್ಯತ್ಯಾಸವಿದೆ. ಅದರಲ್ಲಿರುವ ಪ್ರಾಣ ಶಬ್ದ ಬೇರೆ, ಈ ಪ್ರಾಣ ಶಬ್ದ ಬೇರೆ. ಹಾಗಾಗಿ ವಾಕ್ಯದಲ್ಲಿ ಭೇದವಿದ್ದರಿಂದ ಒಂದೊಂದು ಸೂತ್ರ ಅಂತೊಂದು. ಇನ್ನೊಂದು ಯಾವ್ದದು, ಆ ಹಿಂದಿನ ಅಧಿಕರಣಕ್ಕೆ ಪ್ರಾಣಾಧಿಕರಣ ಅಂತ ಕರೀತಾರೆ. ಈ ಪ್ರಾಣಸ್ಥತಾನುಗಮಾತ್ ಅಂತ ಅನ್ನೋದಕ್ಕೆ ಅಂತಿಮ ಪ್ರಾಣಾಧಿಕರಣ,
ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಹೀಗೆ ವ್ಯವಹಾರವನ್ನು ಮಾಡ್ತಾರೆ. ಹೀಗೆ ಅದು ಎರಡಕ್ಕೂ ವ್ಯತ್ಯಾಸ. ಹಾಗಾಗಿ ಪ್ರಾಣ ಶಬ್ದವನ್ನು ಯಾಕೆ 2 ಬಾರಿ ಮಾಡ್ತಾ ಇದ್ದಾರೆ ಅಂತ ಸಮಸ್ಯೆ ಬರ್ಬೋದು, ಅದಕ್ಕೆ ಹೇಳಿದೆ ಅಷ್ಟೆ. ಆಮೇಲೆ ಈಗ 29ನೇ ಸೂತ್ರ. ಓಂ ನವಕ್ತುರಾತ್ಮೋಪದೇಶಾತ್ ಇತಿ ಚೇತ್ ಓಂ ನವಕ್ತುರಾತ್ಮೋಪದೇಶಾತ್ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಓಂ. ಅಧ್ಯಾತ್ಮ ಸಂಬಂಧ ಭೂಮಾ ಯಸ್ಮಿನ್ ಓಂ. ಓಂ ನವಕ್ತುರಾತ್ಮೋಪದೇಶಾಯ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಓಂ. ಇಲ್ಲಿ ದ್ವಿತೀಯಾರ್ಥೆ ಷಷ್ಠಿ ಅಂತ ಮೊದಲಿಗೆ ಹೇಳಿದ್ರು. ಏನು ದ್ವಿತೀಯಾರ್ಥೆ ಷಷ್ಠಿ ಅಂದ್ರೆ, ವ್ಯಾಕರಣದಲ್ಲಿ ಕೆಲವೊಂದು ಸೂತ್ರಗಳಿದೆ. ಸಪ್ತ ಸುಪ್ರಥಮ ಮತ್ತು ಇತ್ಯಾದಿಯಾಗಿ ಸೂತ್ರಗಳಿದೆ. ಅನೇಕ ಕಡೆಗೆ ಇದನ್ನು ಬಳಸ್ಕೊಳ್ತಾರೆ. ಅದನ್ನಿಟ್ಟುಕೊಂಡು ಷಟ್ಸು ದ್ವಿತೀಯ ಅಂತೆಲ್ಲ ಸೂತ್ರ ಇದೆ. ಕೆಲವೊಂದು 2-3 ಸೂತ್ರ ಇದೆ. ಅದನ್ನಿಟ್ಕೊಂಡು ಇಲ್ಲಿ ದ್ವಿತೀಯಾರ್ಥೆ ಷಷ್ಠಿ ಅಂತ ಇದ್ದಾರೆ. ಅಂದ್ರೆ ನ ವಕ್ತುಹು, ಇಲ್ಲಿ ವಕ್ತುಹು ಅಂತನೋ ಶಬ್ದವಿದೆ. ಅಲ್ಲಿ ವಕ್ತುಹು ಅಂತನೋ ಶಬ್ದ ಏನಿದೆ ಅಲ್ಲಿ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡಿದ್ದಕ್ಕೆ ನೀವು ಷಷ್ಠಿ ವಿಭಕ್ತಿ ಅರ್ಥವನ್ನೇ ಸ್ವೀಕಾರ ಮಾಡಬೇಡಿ, ದ್ವಿತೀಯ ವಿಭಕ್ತಿ ಅರ್ಥವನ್ನು ಸ್ವೀಕಾರ ಮಾಡಿ ಅಂತ ಅಭಿಪ್ರಾಯ. ಅಂದ್ರೆ ದ್ವಿತೀಯಾರ್ಥೆ ಷಷ್ಠಿ ಅಂದ್ರೆ ದ್ವಿತೀಯ ವಿಭಕ್ತಿ ಅರ್ಥದಲ್ಲಿ ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ್ದೇವೆ. ಹಾಗಾಗಿ ಷಷ್ಠಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದ ಮಾತ್ರಕ್ಕೆ ನೀವು ಷಷ್ಠಿ ವಿಭಕ್ತಿ ಅರ್ಥವನ್ನೇ ಸ್ವೀಕಾರ ಮಾಡಬೇಕು ಅಂತಿಲ್ಲ, ದ್ವಿತೀಯ ವಿಭಕ್ತಿ ಅರ್ಥವನ್ನು ಸ್ವೀಕಾರ ಮಾಡಿ. ಹೇಗೆ ಅಂದ್ರೆ ಉದಾಹರಣೆಗೆ ನಿಮ್ಗೊಂದು ಹೇಳ್ತೇನೆ. ಅಂದ್ರೆ ಅತಿ ಪ್ರಧಾನವಾದದ್ದು ಇದು, ಮತ್ತೆ ಸೂತ್ರದಲ್ಲೇ ಸಮರ್ಥನೆ ಮಾಡುವಂತಹದ್ದು ಅನೇಕವಿದೆ. ಅದರಲ್ಲಿ ಒಂದು ಹೇಳ್ತೇನೆ. ನ ಪ್ರತೀಕೆ ನಹಿ ಸಹ ಓಂ ಅಂತನ್ನೋದು 4ನೇ ಅಧ್ಯಾಯದಲ್ಲಿ ಕೊನೆಗೆ ಬರುತ್ತೆ. 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಬರುತ್ತೆ. ಅಲ್ಲಿ ಅತಿ ಪ್ರಧಾನವಾದ ಸಿದ್ಧಾಂತ ಅಲ್ಲಿ ವಿಚಾರ ಮಾಡೋದು, ಪ್ರತಿಮೆಯಲ್ಲಿ ದೇವರನ್ನು ಉಪಾಸನೆ ಮಾಡಬೇಕಾ, ಪ್ರತಿಮೆಯೇ ದೇವರ? ತುಂಬಾ ಜನರಿಗೆ ಈ ವಿಷಯಕ್ಕೆ ತಪ್ಪು ಕಲ್ಪನೆ ಇರುತ್ತೆ. ಪ್ರತಿಮೆಯೇ ದೇವರು ಅಲ್ಲ, ಪ್ರತಿಮೆಯೇ ದೇವರಲ್ಲ. ಪ್ರತಿಮೆಯೇ ದೇವರಾಗಿದ್ರೆ ಈಗ ಒಂದು ಸ್ಥಪತಿ ಒಂದು ಪ್ರತಿಮೆಯನ್ನು ಮಾಡ್ತಾ ಇದ್ದಾನೆ, ಇನ್ನ ಪೂರ್ಣ ತಾನು ಕೆತ್ತನೆ ಮಾಡಿಲ್ಲ, ಸೊ ಈ ಮಾಡಿ ಮುಗಿಸಿದ್ದಾನೆ ಅಂತ ಇಟ್ಕೊಳ್ರಿ. ಅದನ್ನು ದೇವರು ಅಂತ ಯಾರು, ದೇವರ ಅದೊಂದು ಪ್ರತೀಕ, ಅದು ಪ್ರತಿಮೆ ಅದು ಹೌದು. ಆದ್ರೆ ಅದಕ್ಕೆ ಹೋಗಿ ಅಭಿಷೇಕ ಮಾಡೋದು, ಪೂಜೆ ಮಾಡೋದು ಇದೆಲ್ಲ ಮಾಡಲ್ಲ. ಆವಾಹನೆ ಮಾಡಿದ ಮೇಲೆ, ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದಾದ್ಮೇಲೆ ಮಾಡ್ತಾರೆ. ಪ್ರತಿಮೆಯೇ ದೇವರಾಗಿದ್ದರೆ ಅದನ್ನೇ ದೇವರು ಅಂತಾನೆ ಅಲ್ಲ, ಪ್ರತಿಮೆಯಲ್ಲಿ ದೇವರ ಉಪಾಸನೆ ಅದನ್ನು ಹೇಳುವಾಗ ಅದಕ್ಕಾಗಿ ಹೊರಟಂತಹದ್ದು. ಅವರು ಅಭೇದೋಪಾಸನೆ ಅಂತೆಲ್ಲ ಹೇಳ್ತಾರೆ, ದೊಡ್ಡ ವಿಷಯ ಆಗತ್ತೆ. ಇರ್ಲಿ, ಸಂಕ್ಷೇಪ ನಾನು ಹೇಳೋದಕ್ಕೆ ಬಂದಿದ್ದು. ಅಲ್ಲಿ ಆ ಸೂತ್ರದ ವಿಚಾರ ಮಾಡುವಾಗ ವಾಚಂ ಬ್ರಹ್ಮೇತ್ಯುಪಾಸೀತ, ಮನೋ ಬ್ರಹ್ಮೇತ್ಯುಪಾಸೀತ ಇತ್ಯಾದಿಯಾದ ಅನೇಕ ವಾಕ್ಯಗಳು. ಅಲ್ಲಿ ವಾಚಂ ಬ್ರಹ್ಮೇತ್ಯುಪಾಸೀತ ಅಂತನೋ ಶಬ್ದಕ್ಕೆ, ಮನೋ ಬ್ರಹ್ಮೇತ್ಯುಪಾಸೀತ ಅಂತನೋದಕ್ಕೆ, ಇತ್ಯಾದಿ ವಾಕ್ಯಗಳಿಗೆ ವಾಚಂ, ಅದಕ್ಕೆ ಅದು ಯದ್ಯಪಿ ದ್ವಿತೀಯ ವಿಭಕ್ತಿ ಇದೆ, ಆದ್ರೆ ನಾವು ಅದನ್ನು ಸಪ್ತಮಿ ವಿಭಕ್ತಿಯನ್ನು ವ್ಯತ್ಯಾಸ ಮಾಡ್ಕೊಳ್ಬೇಕು. ಅಂದ್ರೆ ವಾಕ್ ಅಂತನೋ ಪ್ರತೀಕ, ಪ್ರತೀಕ ಅಂದ್ರೆ ಪ್ರತಿಮೆ ಅಂತ ಅಭಿಪ್ರಾಯ. ವಾಕ್ ಎನ್ನುವಂತಹ ಪ್ರತಿಮೆ ಅದೇ ದೇವರು ಅಂತ ತಿಳಿಯಬೇಡಿ, ವಾಕ್ ಎನ್ನುವ ಪ್ರತಿಮೆಯಲ್ಲಿ ದೇವರು ಅಂತ ತಿಳಿದುಕೊಳ್ಳಿ. ಹಾಗಾದ್ರೆ ವಾಚಂ ಅಂತ ಇದೆ ಅಲ್ವಾ ದ್ವಿತೀಯ ವಿಭಕ್ತಿ ಅಂದ್ರೆ, ಅದನ್ನು ವ್ಯತ್ಯಾಸ ಮಾಡ್ಕೊಳ್ಳಿ. ಸಪ್ತಮಿ ವಿಭಕ್ತಿ ಅರ್ಥವಾಗಿ ವ್ಯತ್ಯಾಸ ಮಾಡಿಕೊಂಡಾಗ ಅವಾಗ ವಾಕಿನಲ್ಲಿ ಬ್ರಹ್ಮ, ಕಲ್ಲಿನ ಪ್ರತಿಮೆಯಲ್ಲಿ ಬ್ರಹ್ಮ, ಕಲ್ಲೇ ಬ್ರಹ್ಮ ಅಲ್ಲ, ಕಲ್ಲಿನ ಪ್ರತಿಮೆಯಲ್ಲಿ ಬ್ರಹ್ಮ ಆಯ್ತಲ್ಲ. ಹಾಗೆ ಆ ಸೂತ್ರದ ಕೊನೆಗೆ ಅದು ತುಂಬಾ ಮುಂದೆ ಇದೆ, 4ನೇ ಅಧ್ಯಾಯ ಅಂತನೋ ಕಾರಣಕ್ಕಾಗಿ ಸುಮ್ಮನೆ ಸಂಕ್ಷೇಪ ತಿಳಿಯೋದಕ್ಕಾಗಿ ನಾನು ಹೇಳಿದೆ ಅಷ್ಟೇ. ಹಾಗೆ ನವಕ್ತುಹು ಅಂದ್ರೆ ವಕ್ತುಹು, ಅಲ್ಲಿ ನಿಮಗೆ ಷಷ್ಠಿ ವಿಭಕ್ತಿ ಇದ್ದರೂ ದ್ವಿತೀಯ ವಿಭಕ್ತಿ ಅರ್ಥವನ್ನು ಸ್ವೀಕಾರ ಮಾಡಿ ವಿಚಾರ ಮಾಡ್ಬೇಕು. ಅವಾಗ ಏನಾಗತ್ತೆ, ವಕ್ತುಹು ಅಂತನೋ ಶಬ್ದಕ್ಕೆ ಬೃಹತಿ ಸಹಸ್ರಕರ್ತಾರಂ ವಿಶ್ವಾಮಿತ್ರಂ, ಬೃಹತಿ ಸಹಸ್ರಕರ್ತಾರಂ ವಿಶ್ವಾಮಿತ್ರಂ, ಬೃಹತಿ ಸಹಸ್ರದ ಕರ್ತೃಗಳು, ಬೃಹತಿ ಸಹಸ್ರವನ್ನು ಉಚ್ಚಾರಣೆ ಮಾಡಲ್ಪಟ್ಟ ಕರ್ತೃಗಳಾದ ಯಾವ ವಿಶ್ವಾಮಿತ್ರರಿದ್ದಾರೋ
ಆ ವಿಶ್ವಾಮಿತ್ರರನ್ನು ಕುರಿತು ಆತ್ಮೋಪದೇಶಾತ್ ವಕ್ತುಹು ಅಂದ್ರೆ ವಿಶ್ವಾಮಿತ್ರರನ್ನು ಕುರಿತು ಇಂದ್ರದೇವರು ಆತ್ಮೋಪದೇಶ ಮಾಡಿದ್ದಾರೆ. ಏನ್ ಆತ್ಮೋಪದೇಶ ಮಾಡಿದ್ದಾರೆ ಅಂದರೆ ಪ್ರಾಣೋವಾ ಅಹಮಸ್ಮಿ ಋಷೇ ಅಂತನ್ನುವ ವಾಕ್ಯ. ಪ್ರಾಣೋವಾ ಅಹಮಸ್ಮಿ ಋಷೇ ಅಂತನ್ನುವ ಒಂದು ವಾಕ್ಯ, ಉಪನಿಷತ್ತಲ್ಲಿ ಬರುವ ವಾಕ್ಯ. ಈ ಪ್ರಾಣೋವಾ ಅಹಮಸ್ಮಿ ಋಷೇ ಅಂತನೋ ವಾಕ್ಯದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಮಾತು ಇಂದ್ರದೇವರು ವಿಶ್ವಾಮಿತ್ರರನ್ನು ಕುರಿತು ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರನ್ನು ಅಂತನ್ನೋದನ್ನು ಹೇಳೋದಕ್ಕೆ ಸೂತ್ರದಲ್ಲಿ ಯಾವ ಶಬ್ದ? ವಕ್ತುಹು ಅಂತನೋ ಶಬ್ದ. ಅಂದ್ರೆ ಬೃಹತಿ ಸಹಸ್ರ ವಕ್ತೃಗಳಾದ ಯಾವ ವಿಶ್ವಾಮಿತ್ರರಿದ್ದಾರೋ ಆ ವಿಶ್ವಾಮಿತ್ರರನ್ನು ಕುರಿತು ಇಂದ್ರ ತಾನೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಆತ್ಮೋಪದೇಶ ಮಾಡ್ತಾ ಇದ್ದಾರೆ. ಆತ್ಮೋಪದೇಶ ಅಂತನೋ ಶಬ್ದಕ್ಕೆ ಅರ್ಥವೇನು? ಈಗ ಅಂತೇವೆ, ನನ್ನ ಹೆಸರು ಕೃಷ್ಣ ಅಂತ ಇಟ್ಕೊಳ್ರಿ. ನನ್ನ ಹೆಸರು ಕೃಷ್ಣ ಅಂತಂದ್ರೆ ನನ್ನ ಪಕ್ಕದಲ್ಲಿ ಯಾರೋ ಇದ್ದಾರೆ, ಅವ್ರ ಹತ್ರ ಹೋಗಿ ಎಲ್ಲರೂ ಕೃಷ್ಣ ಉಪಾಸನೆ ಮಾಡಪ್ಪ ಅಂತಂದ್ರೆ ನಾನೇ ಕೃಷ್ಣ, ನಾನೇ ಕೃಷ್ಣ. ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಭಗವಂತ ಕೃಷ್ಣನ ಉಪಾಸನೆ ಮಾಡಿ ಅಂತಂದ್ರು. ಅದಕ್ಕೆ ನಾನಂದೆ ನನ್ನ ಹೆಸರು ಕೃಷ್ಣ, ಪಕ್ಕದಲ್ಲಿದ್ದವರಿಗೆ ನಾನು ಹೇಳಿದೆ ನಾನೇ ಕೃಷ್ಣ, ಸೊ ನನ್ನ ಉಪಾಸನೆ ಮಾಡಿ, ಕೃಷ್ಣೋಪಾಸನೆ ಮಾಡಿ, ನಾನೇ ಕೃಷ್ಣ. ನಾನು ಸೂತ್ರದ ಶಬ್ದ ಅಥವಾ ಅದರ ಎರಡು ತರಹ ವ್ಯಾಖ್ಯಾನಗಳು ಅದನ್ನು ಯಾವುದು ಹೇಳುವುದಲ್ಲ, ಬರೀ ನಾನು ಈ ಒಂದು ಉದಾಹರಣೆ ತೆಗೆದುಕೊಂಡು ಅದಕ್ಕೆ ಪ್ರಶ್ನೆ ಪೂರ್ವ ಪಕ್ಷ ಮಾಡಿಕೊಂಡು ಅದಕ್ಕೆ ಉತ್ತರ ಹೇಳ್ಬಿಡ್ತೇನೆ. ಸೇಮ್ ಅದನ್ನೇ ನೀವು ಈ ಸೂತ್ರ ಸಿದ್ಧಾಂತದಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡಿ, ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಹಾಗಾಗಿ ನಾನೇ ಕೃಷ್ಣ ಅಂತ ನಾನಂದೆ. ಅಲ್ಲ ರೀ, ನಾನೇ ಕೃಷ್ಣ ಅಂತ ಹೇಗಂತ್ರಿ? ಅವನ ಹೆಸರು ಕೃಷ್ಣ ಅಂತ ಇಟ್ಟಿದ್ದಾರೆ, ನಾನೇ ಕೃಷ್ಣ ಅಂತ ಹೇಳ್ತಾ ಇದ್ದೇನೆ, ಸೊ ಅವನ ಉಪಾಸನೆ ಮಾಡಿ ಅಂತ ಅರ್ಥವಾಗತ್ತೆ ಅಲ್ವಾ? ತಪ್ಪೇನಿದೆ ಇದರಲ್ಲಿ? ಹಾಗಾದ್ರೆ ಭಗವಂತ, ಗುಣಪೂರ್ಣನಾದ ಭಗವಂತ ಕೃಷ್ಣ, ಅವನ ಉಪಾಸನೆ ಅಲ್ಲ, ಅವನು ಅಧಮನಾದ ಒಬ್ಬ ವ್ಯಕ್ತಿ ಜೀವ, ಇವನು ಕೃಷ್ಣ, ಇವನು ಉಪಾಸನೆ ಮಾಡಿ ಅಂತ ಪೂರ್ವಪಕ್ಷ ಬಂದ್ರೆ ಅದಕ್ಕೆ ಅರ್ಥವೇನಂದ್ರೆ ನಾನೇ ಕೃಷ್ಣ ಅಂತ ಹೇಳಿದ್ದು ಸರಿಯೇ. ನಾನೇ ಕೃಷ್ಣ ಉಪಾಸನೆ ಮಾಡಿ. ಅಲ್ಲಿ ನಾನೇ ಕೃಷ್ಣ ಅಂತ ಏನಂತಾರೆ ಅಲ್ವಾ, ಅದ್ರಲ್ಲಿ ಅಭಿಪ್ರಾಯವೇನು ಅಂತಂದ್ರೆ, ನಾನೇ ಅಂತಂದ್ರೆ ನನ್ನ ಅಂತರ್ಯಾಮಿಯಾದವನು ಕೃಷ್ಣ. ಇದು ಎರಡು ತರಹ ಮಾಡ್ತಾರೆ, ಅದ್ರಲ್ಲಿ ಒಂದು ತರಹ ಇದು ಸಿದ್ಧಾಂತ. ನಾನೇ ಕೃಷ್ಣ ಅಂದ್ರೆ ನನ್ನಲ್ಲಿ ಕೃಷ್ಣ ಇದ್ದಾನೆ, ಅಂತರ್ಯಾಮಿಯಾದವನು. ಅದು ಮುಂದಿನ ಸೂತ್ರದ ಇನ್ನ ಸ್ಪಷ್ಟವಾಗತ್ತೆ, ಶಾಸ್ತ್ರ ದೃಷ್ಟ್ಯಾತ್ ಉಪದೇಶ ಅಂತನೋ ಸೂತ್ರದಲ್ಲಿ ಸ್ಪಷ್ಟವಾಗತ್ತೆ. ಹಾಗಾಗಿ ನಾ ಎರಡು ಜೋಡಿಸ್ಕೊಂಡು ಹೇಳ್ತಾ ಇದ್ದೇನೆ. ಹಾಗಾಗಿ ನಾನೇ ಅಂದ್ರೆ ನನ್ನ ಅಂತರ್ಯಾಮಿಯಾದ ಕೃಷ್ಣ, ಅವನೇ ಭಗವಂತ, ಅವನ ಉಪಾಸನೆ ಮಾಡಿ, ಈ ಅರ್ಥವನ್ನು ಇಟ್ಕೊಂಡು ನಾನೇ ಕೃಷ್ಣ ಅಂತ ನಾವು ವ್ಯವಹಾರ ಮಾಡ್ತೇವೆ. ಹಾಗೆ ಈಗ ಇಲ್ಲಿ ಸೂತ್ರದಲ್ಲಿ ವಿಚಾರ ಮಾಡ್ತಾ ಇದೆ. ಹಾಗಾಗಿ ವಕ್ತುಹು, ನಾನು ಬರೀ ಪೂರ್ವಪಕ್ಷ, ಅದಕ್ಕೆ ಒಂದು ಸಮಾಧಾನ ಏನ್ ಕೊಡ್ತೇವೆ ಅಂತ ಅನ್ನೋದನ್ನು ನಾನು ಕೊಟ್ಟೆ. ಅಂದ್ರೆ ಏನು ಹೇಳ್ತಾರೆ ಅಂತ ಅನ್ನೋದಕ್ಕೆ ಪರಿಚಯ ಆಗ್ಬೇಕು ಅಂತ ಅನ್ನೋದಕ್ಕಾಗಿ ಈಗ ಶಬ್ದದ ವಿಚಾರ ಮಾಡ್ರಿ. ವಕ್ತುಹು ಅಂದ್ರೆ ವಿಶ್ವಾಮಿತ್ರರನ್ನು, ಬೃಹತಿ ಸಹಸ್ರ ವಕ್ತೃಗಳಾದ ವಿಶ್ವಾಮಿತ್ರರನ್ನು ಕುರಿತು ಇಂದ್ರ ಏನಂತ ಹೇಳಿದ? ಪ್ರಾಣೋವಾ ಅಹಮಸ್ಮಿರಿಷೆ, ನಾನೇ ಪ್ರಾಣ ಅಂತ ಅಂದ್ಬಿಟ್ರು. ಅಹಂ ಪ್ರಾಣ, ಪ್ರಾಣೋವಾ ಅಹಮಸ್ಮಿರಿಷೆ, ನಾನೇ ಪ್ರಾಣ ಅಂತ ಹೇಳಿ ಇಂದ್ರ ಹೇಳಿದ. ಇಂದ್ರ ಹೇಳಿದಕ್ಕೆ ಏನ್ ಮಾಡ್ಬೇಕಾಗಿತ್ತು? ಹಿಂದೆಲ್ಲ ಪ್ರಾಣಾಧಿಕರಣದಲ್ಲಿ ಪ್ರಾಣ ಶಬ್ದ ಸಮನ್ವಯವನ್ನು ಯಾರಲ್ಲಿ ಸಮನ್ವಯ ಮಾಡಿದ್ರಿ? ಗುಣಪೂರ್ಣನಾದ ಪರಮಾತ್ಮನೇ ಪ್ರಾಣ ಅಂತ ಸಮನ್ವಯ ಮಾಡಿದ್ರು. ಅತಯೇವ ಪ್ರಾಣಸ್ಸತಾನುಗಮಾತ್ ಇತ್ಯಾದಿ ಸೂತ್ರಗಳಲ್ಲಿ ಪ್ರಾಣ ಅಂದ್ರೆ ಭಗವಂತ ಅಂತ ಅನ್ವಯ ಮಾಡಿದ್ರು. ಪ್ರಾಣ ಅಂದ್ರೆ ಭಗವಂತ ಹೇಗೆ? ಆ ಪ್ರಾಣ ಶಬ್ದದ ಏನೊಂದು ಗುಣ ಬರುತ್ತೆ ಅದು ಭಗವಂತನಲ್ಲಿ ಇದೆ, ಹಾಗಾಗಿ ಪ್ರಾಣ ಅಂತ ನೀವೇನು ಸಮನ್ವಯ ಮಾಡಿ ಮುಗಿಸಿದ್ರಿ ಇಷ್ಟರವರೆಗೆ. ಆದರೆ ಸ್ವಯಂ ಇಂದ್ರದೇವರು ತಾವೇ ಸ್ಪಷ್ಟವಾಗಿ ವೇದದಲ್ಲಿ ವಿಶ್ವಾಮಿತ್ರರನ್ನು ಕುರಿತು ಅಹಂ ಪ್ರಾಣೋವಾ ಅಹಂ ಅಸ್ಮಿ ಋಷೇ ಅಂತ ಹೇಳಿ ಸ್ವಯಂ ತಾವೇ ದೇವತೆಗಳು ನಾನು ಪ್ರಾಣ ಅಂತ ಹೇಳುವಾಗ ಅದನ್ನ ಕೈ ಬಿಡೋದಕ್ಕೆ ಸಾಧ್ಯವಾ? ಇಲ್ಲ. ಹಾಗಾಗಿ ಇದನ್ನೇ ಆತ್ಮೋಪದೇಶ ಅಂತ ಅನ್ನೋದು. ಆತ್ಮೋಪದೇಶ ಅಂತಂದ್ರೆ ಆತ್ಮ ಅಂದ್ರೆ ತಾನು, ತನ್ನನ್ನು ತಾವು ಪ್ರಾಣ ಎಂಬುದಾಗಿ ತಾವೇ
ಹೇಳಿದ್ದಾರೆ. ಹಾಗಾಗಿ ಆತ್ಮನಃ ಸ್ವಸ್ಯ ಪ್ರಾಣತಯ ಉಪದೇಶಾತ್ ಇಂದ್ರ ಏವ ಅಯಂ ಪ್ರಾಣಃ ನ ವಿಷ್ಣು ಇತಿ ಚೇತ್. ಆತ್ಮನಃ ಅಂದ್ರೆ ಸ್ವಸ್ಯ ತಾವು ತಮಗೆ ಪ್ರಾಣತಯ ಉಪದೇಶಾತ್ ತಾವೇ ಪ್ರಾಣ ಎಂಬುದಾಗಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇಂದ್ರ ಏವ ಅಯಂ ಪ್ರಾಣಃ, ಇಂದ್ರನೇ, ಇಂದ್ರ ದೇವತೆ ಅವರೇ ಪ್ರಾಣ ಶಬ್ದ ವಾಚ್ಯರು, ನ ವಿಷ್ಣು. ಇಲ್ಲಿ 2-3 ರೀತಿಯಾಗಿ ಪೂರ್ವಪಕ್ಷ ಮಾಡ್ಕೊಳ್ತಾರೆ. ಮುಂದೆ 2-3 ಸೂತ್ರ ಮಾಡಿದ್ಮೇಲೆ ನಿಮ್ಗೆ ಸ್ಪಷ್ಟವಾಗತ್ತೆ. ಪ್ರಾಣ ಅಂತಂದ್ರೆ ಇಂದ್ರದೇವರು, ಪ್ರಾಣ ಅಂತಂದ್ರೆ ಜೀವ, ಪ್ರಾಣ ಅಂತಂದ್ರೆ ಹೀಗೆ ಬೇರೆ 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 ರೀತಿಯಾಗಿ ಪೂರ್ವಪಕ್ಷ ಮಾಡಿಕೊಂಡು ಎಲ್ಲದಕ್ಕೂ ಸಿದ್ಧಾಂತವನ್ನು ಕೊಡ್ತಾರೆ. ಮೊದಲಿಗೆ ಇಂದ್ರನ ವಿಚಾರ ಪ್ರಾರಂಭವಾಗಿದೆ ಅಷ್ಟೇ. ಹಾಗಾಗಿ ಆತ್ಮೋಪದೇಶವನ್ನು ಮಾಡಿದ್ದರಿಂದಾಗಿ ಪ್ರಾಣ ಅಂತಂದ್ರೆ ಇಂದ್ರ ದೇವತೆ ಅಂತೆ ಸ್ವೀಕಾರ ಮಾಡಬೇಕೆ ಹೊರತು ನ ವಿಷ್ಣು. ಸರ್ವತಾ ಭಗವಂತ ಇವನು ಪ್ರಾಣ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಸರ್ವತಾ ಹೇಳಬಾರದು. ಇದು ಇಷ್ಟರ್ಥ. ನವಕ್ತುರಾತ್ಮೋಪದೇಶಾತ್ ಇತಿ ಚೇತ್ ಅಂತನೋದ ಪುತ್ರಖಂಡ, ಅದರ ಅಭಿಪ್ರಾಯ. ನ ಇತಿ ಶೇಷಃ ಅಂದ್ರೆ ಮುಂದೆ ನವಕ್ತುರಾತ್ಮೋಪದೇಶಾತ್ ಇತಿ ಚೇತ್ ಹೀಗೆ ಪೂರ್ವಪಕ್ಷ ಬಂದರೆ ನ ಸರ್ವತಾ ಹಾಗೆ ಹೇಳಬೇಡಿ. ತಸ್ಯ ಆವೃತ್ತಿ, ಆವೃತ್ತಿ ಅಂತಂದ್ರೆ ಆ ನ ಅಂತನೋ ಶಬ್ದ ಮೊದಲಿಗೆ ಪ್ರಾರಂಭದಲ್ಲಿ ಒಂದು ಬಾರಿ ಇದೆ, ಮತ್ತೊಮ್ಮೆ ನ ಅಂತನೋದನ್ನು ತಿಳ್ಕೊಳ್ಬೇಕು. ಮೊದಲಿಗೆ ನ ಅಂತನೋದಕ್ಕೆ ಅರ್ಥವೇನಾಯ್ತು ಅಂತಂದ್ರೆ, ನ ಅಂದ್ರೆ ಭಗವಂತ ಪ್ರಾಣನಲ್ಲ. ಯಾಕೆ ಭಗವಂತ ಪ್ರಾಣನಲ್ಲ? ವಕ್ತುರಾತ್ಮೋಪದೇಶಾತ್, ತಮ್ಮನ್ನು ತಾವು ಪ್ರಾಣ ಅಂತ ಉಪದೇಶ ಮಾಡ್ಕೊಂಡಿದ್ದಾರೆ ಇಂದ್ರದೇವರು. ಹಾಗಾಗಿ ಇಂದ್ರದೇವರೇ ಪ್ರಾಣ ಶಬ್ದವಾಚ್ಯರು, ಭಗವಂತ ಪ್ರಾಣ ಶಬ್ದವಾಚ್ಯನಲ್ಲ ಅಂತಂದ್ರೆ ನವಕ್ತುರಾತ್ಮೋಪದೇಶಾತ್ ಇತಿ ಚೇತ್ ನ ಸರ್ವತಾ ಹಾಗೆ ಹೇಳಬೇಡಿ. ಯಾಕೆ? ಅನುಗಮಾತ್ ಇತ್ಯನುವರ್ತತೆ. ಹಿಂದೆ ಪ್ರಾಣಸ್ಥತ ಅನುಗಮಾತ್ ಅಂತನೋ ಕೊಡೆಗೆ ಅನುಗಮಾತ್ ಅಂತನೋ ಶಬ್ದವನ್ನು ಬಳಸ್ಕೊಂಡಿದ್ದಾರೆ. ಅದೇ ಶಬ್ದವನ್ನು ಮತ್ತೊಮ್ಮೆ ನೀವು ಅನುವೃತ್ತಿಯನ್ನು ಮಾಡ್ಕೊಳ್ಬೇಕು. ಅನುಗಮಾತ್ ತಥಾಚ ಪ್ರಾಗುಕ್ತ ಅನುಗಮ ಹೇತೋಹೋ ನ ಇಂದ್ರಃ ಪ್ರಾಣಃ. ಅಂದ್ರೆ ಹಿಂದೆ ಹೇಳಿದಂತಹ ಯಾವ ಅನುಗಮವಿದೆಯೋ ಆ ಅನುಗಮ ಅಂತನ್ನೋದು ಇಲ್ಲೂ ಇದೆ. ಆದ್ದರಿಂದಾಗಿ ಪ್ರಾಣ ಅಂತನೋ ಶಬ್ದಕ್ಕೆ ಇಂದ್ರ ಅಂತ ನಾವು ತಿಳಿದುಕೊಳ್ಳಬಾರದು, ಹೊರತು ಭಗವಂತ ಅಂತ ತಿಳ್ಕೊಳ್ಬೇಕು. ತಥಾಚ ತಥಾ ಸತಿ ಉಪದೇಶ ವಿರೋಧ ಇತ್ಯಪಿನ. ಈಗ ಅನೇಕ ಕಡೆಗೆ ಪ್ರಾಣ 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 ಅಂತಂದ್ರೆ ಅನುಗಮ ಅನುಗಮ ಅಂದ್ರೆ ಅಭ್ಯಾಸ, ಬ್ರಹ್ಮ ಶಬ್ದಾಭ್ಯಾಸ ಅಂತಂತೇವೆ. ಹಾಗೆ ಪ್ರಾಣ ಶಬ್ದಾಭ್ಯಾಸ. ಪ್ರಾಣ ಶಬ್ದದ ಅಭ್ಯಾಸ ಅಂತ ಅನ್ನೋದು ಭಗವಂತನಲ್ಲೇ ಮಾಡ್ತಾ ಇದ್ದಾರೆ. ಅದರಿಂದ ಭಗವಂತ ಭಗವಂತ ಇವನೇ ಪ್ರಾಣ ಅಂತ ಹೇಳೋದಾದರೆ, ಸ್ವಯಂ ಇಂದ್ರ ದೇವತೆ ತನ್ನನ್ನು ತಾನು ಪ್ರಾಣ ಎಂಬುದಾಗಿ ವಿಶ್ವಾಮಿತ್ರನನ್ನು ಕುರಿತು ಪ್ರಾಣೋವಾ ಅಹಂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದರ ವಿರೋಧ ಬರುತ್ತೆ ನಿಮಗೆ. ಅನುಗಮವಿದ್ದಿದ್ದಕ್ಕಾಗಿ ಪ್ರಾಣ ಅಂದ್ರೆ ಪರಮಾತ್ಮ ಅಂತ ಹೇಳಬೇಕು ಅಂತ ಇದ್ದೀರಿ. ಸ್ವಯಂ ಸ್ಪಷ್ಟವಾಗಿ ನಾನು ಪ್ರಾಣ ಅಂತ ಇಂದ್ರದೇವರು ಹೇಳಿದ ಮೇಲೆ ಅದನ್ನ ಹೇಗೆ ಕೈ ಬಿಡೋದು? ವಿರೋಧ ಬರುತ್ತಲ್ಲ. ಅಂದ್ರೆ ಅದಕ್ಕೆ ಹೇಳಿದ್ರು ತಥಾಸತಿ ಉಪದೇಶ ವಿರೋಧ ಇತ್ಯಪಿನ. ಉಪದೇಶ ವಿರೋಧ ಬಂತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಉಪದೇಶ ವಿರೋಧವೂ ಬರೋದಿಲ್ಲ. ಕುತಃ? ಯಾಕೆ ಉಪದೇಶ ವಿರೋಧ ಬರೋದಿಲ್ಲ? ಅದಕ್ಕಾಗಿ ಮುಂದಿನ ಸೂತ್ರದ ಅಂಶ ಅಧ್ಯಾತ್ಮ ಸಂಬಂಧ ಭೂಮಾಹ್ಯಸ್ಮಿನ್ ಓಂ. ಏನು ಅಧ್ಯಾತ್ಮ ಸಂಬಂಧ ಭೂಮಾಹ್ಯಸ್ಮಿನ್ ಅಂತಂದ್ರೆ, ಅಧ್ಯಾತ್ಮ ಅಂತನೋ ಶಬ್ದಕ್ಕೆ ದೇಹ ಅಂತ ಅಭಿಪ್ರಾಯ. ಅಧ್ಯಾತ್ಮ ಅಂದ್ರೆ ದೇಹ. ಸೂತ್ರದ ಮುಂದೆ ವಾಕ್ಯ ನೋಡ್ರಿ. ಯಸ್ಮಾತ್ ಅಸ್ಮಿನ್ ಪ್ರಕರಣೆ ಭಗವತಃ ಅಧ್ಯಾತ್ಮ ಸಂಬಂಧ ಭೂಮಾ. ಇದಕ್ಕೆ ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ. ಮೊದಲನೇದು, ಕೊನೆಗೆ ಆ ಸೂತ್ರದಲ್ಲಿ ಅಸ್ಮಿನ್ ಅಂತನೋ ಶಬ್ದವಿದೆ. ಅಧ್ಯಾತ್ಮ ಸಂಬಂಧ ಭೂಮಾ ಅಂತರೋದೊಂದು, ಅಸ್ಮಿನ್ ಅಂತರೋದು ಮತ್ತೊಂದು. ಅಲ್ಲಿ ಹಿ ಅಂತನೋ ಶಬ್ದವಿದೆ. ಹಿ ಅಂತನೋ ಶಬ್ದಕ್ಕೆ ಯಸ್ಮಾತ್ ಅಂತ ಅರ್ಥ. ಯಸ್ಮಿನ್, ಹಿ ಅಸ್ಮಿನ್ ಹ್ಯಸ್ಮಿನ್. ಹಿ ಅಂತನೋ ಶಬ್ದಕ್ಕೆ ಯಸ್ಮಾತ್ ಯಾವ ಕಾರಣ, ಅಸ್ಮಿನ್ ಅಂದ್ರೆ ಪ್ರಕರಣೆ ಈ ಪ್ರಕರಣದಲ್ಲಿ.
ಅಂದ್ರೆ ಯಾವ ಉಪನಿಷತ್ನಲ್ಲಿರುವ ಒಂದು ಪ್ರಕರಣದಲ್ಲಿ ಬಂದ ಪ್ರಾಣೋವ ಅಹಂ ಇತ್ಯಾದಿಯಾಗಿ ನಾನೇ ಪ್ರಾಣ ಅಂತ ಹೇಳ್ತಾ ಇದ್ದಾರೆ ಇಂದ್ರದೇವರು ಅಂತ ನೀವು ವಿಚಾರ ಮಾಡಿದ್ದೀರಿ. ಆ ಒಂದು ಪ್ರಕರಣದಲ್ಲಿ ಅಧ್ಯಾತ್ಮ ಸಂಬಂಧ ಭೂಮ, ಅಧ್ಯಾತ್ಮ ಸಂಬಂಧ ಭೂಮ ಅಂದ್ರೆ ಭಗವತಃ ಅಧ್ಯಾತ್ಮ ಸಂಬಂಧ ಭೂಮ ಅಂದರೆ ಇಂದ್ರ ವಿಶ್ವಾಮಿತ್ರಾದಿ ರೂಪ ಬಹುದೇಹ ಸಂಬಂಧ ಉಕ್ತ. ಅಂದ್ರೆ ಭಗವಂತನಿಗೆ ಈ ಎಲ್ಲ ದೇವತೆಗಳೇ ದೇಹ ರೂಪ. ಅಧ್ಯಾತ್ಮ ಅಂತ ಶಬ್ದಕ್ಕೆ ದೇಹ. ಯಾರ ದೇಹ? ಭಗವಂತರ ದೇಹ. ಯಾರದು? ಇಂದ್ರ, ವಿಶ್ವಾಮಿತ್ರ ಇವರೇ ಮೊದಲಾದ ಅನೇಕ ಜನ ಏನಿದ್ದಾರೋ ಅವರೇ ದೇಹ. ಅಧ್ಯಾತ್ಮ ಸಂಬಂಧ ಅಂತಂದ್ರೆ ಆ ದೇಹ ಸಂಬಂಧವನ್ನು ಪರಮಾತ್ಮನಿಗೆ ಹೇಳಿದ್ದಾರೆ. ಅಂದ್ರೆ ಆಗ ಅರ್ಥ ಏನಾಯ್ತು? ಈಗ ಒಂದು ದೇಹ ಇದೆ, ನನ್ನ ದೇಹ ಇದೆ. ನನ್ನ ದೇಹದಲ್ಲಿ ಯಾರಿರ್ತಾರೆ? ನಾನಿರ್ತೇನೆ, ನಾನು ಜೀವ, ನಾನಿರ್ತೇನೆ. ಹಾಗೆ ಭಗವಂತನ ದೇಹ ಯಾವುದು? ಇಂದ್ರ, ವಿಶ್ವಾಮಿತ್ರ ಇವರೇ ಮೊದಲಾದವರು. ಹಾಗಾಗಿ ಅದು ಅವರ ದೇಹ. ಹಾಗಾದ್ರೆ ಈಗ ಪ್ರಾಣ ಅಂದ್ರೆ ಈಗ ಇಂದ್ರನು ನಾನು ಪ್ರಾಣ ಅಂತಂದ, ಹಾಗೆ ವಿಶ್ವಾಮಿತ್ರರು ನಾನು ಪ್ರಾಣ ಅಂತ ಹೇಳ್ಬೋದು. ಹಾಗೆ ಮತ್ತೊಬ್ಬರು ಅವರು ನಾನು ಪ್ರಾಣ ಅಂತ ಹೇಳ್ಬೋದು. ನಾನು ಕೃಷ್ಣ, ನಾನು ರಾಮ, ನಾನು ಗೋವಿಂದ, ಎಲ್ಲ ನಾನೇ. ಅದರ ಅಭಿಪ್ರಾಯ ನಾನೇ ಕೃಷ್ಣ, ನಾನೇ ರಾಮ, ನಾನೇ ಗೋವಿಂದ, ನಾನೇ ಪ್ರಾಣ ಅಂತ ಅರ್ಥವಲ್ಲ. ಅದು ಅವನ ದೇಹ. ಅವನ ದೇಹ ಅಂದ್ರೆ ಅದು ಅವನೇ. ಅದು ಅಂದ್ರೆ ಅದರಲ್ಲಿ ಅಂತರ್ಯಾಮಿಯಾಗಿ ಅವನಿದ್ದಾನೆ. ಈ ಅರ್ಥವನ್ನು ಇಟ್ಟುಕೊಂಡು ಇಂದ್ರದೇವರು ಪ್ರಾಣೋವಾಹಂ ನಾನು ಪ್ರಾಣ, ನಾನು ಪ್ರಾಣ ಅಂತ ವ್ಯವಹಾರ ಮಾಡಿದ್ದಾರೆ. ಅದನ್ನು ಯದ್ವಾ ಅಂತ ಮುಂದಿನ ಅಂಶದಲ್ಲೂ ಸ್ಪಷ್ಟವಾಗತ್ತೆ. ಯದ್ವಾ ಹಿ ಯಸ್ಮಾತ್ ಅಸ್ಮಿನ್ ಇಂದ್ರೇ ಅಧ್ಯಾತ್ಮ ಸಂಬಂಧ ಭೂಮ ಅಧಿಕಸ್ಯ ಆತ್ಮನಃ ಸಂಬಂಧಸ್ಯ ಆವೇಶಸ್ಯ ಭೂಮಾ ಬಾಹುಳ್ಯಂ ವಿದ್ಯತೆ ತಸ್ಮಾದ್ ಇತ್ಯರ್ಥಃ. ಅಂದ್ರೆ ಹಿ ಯಸ್ಮಾತ್ ಯಾವ ಕಾರಣ, ಅಸ್ಮಿನ್ ಅಂತನೋ ಶಬ್ದಕ್ಕೆ ಇಂದ್ರೇ ಇಂದ್ರ ದೇವತೆಯಲ್ಲಿ ಅಧ್ಯಾತ್ಮ ಸಂಬಂಧ ಭೂಮ. ಅಧ್ಯಾತ್ಮ ಸಂಬಂಧ ಭೂಮ ಅಂದ್ರೆ ಅಂದ್ರೆ ಅಧಿಕಸ್ಯ ಆತ್ಮನಃ ಸಂಬಂಧಸ್ಯ ಸಂಬಂಧ ಅಂತರೋ ಶಬ್ದಕ್ಕೆ ಆವೇಶ ಅಂತ ಅರ್ಥ. ಈಗ ಮೊದಲು ನಾವು ವಿಚಾರ ಮಾಡಿದ್ದು ಆ ದೇವತೆಯಲ್ಲಿ, ಇಂದ್ರ ದೇವತೆಯಲ್ಲಿ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಅವನು ಪ್ರಾಣ. ಇನ್ನೊಂದಂಶ ಆವೇಶ. ಅಂದ್ರೆ ಇಂದ್ರ ದೇವತೆಯಲ್ಲಿ ಹೆಚ್ಚಾಗಿ ಭೂಮ ಅಂತನೋ ಶಬ್ದಕ್ಕೆ ಬಹು ಅಂತ ಅರ್ಥ. ಭೂಮಾ ಪೂರ್ಣತ್ವಂ ತಥೋ ಭೂಹು ಅಂತೇಳಿ ಶಿವದಾಚಾರ್ಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ವ್ಯಾಹೃತಿಗಳಿಗೆ ವ್ಯಾಖ್ಯಾನ ಮಾಡುವಾಗ. ಭೂಹು ಭುವಃ ಸುವಹ ಅಂತ ನೋಡಿ. ಹಾಗಾಗಿ ಭೂಮ ಅಂತನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಅಂದ್ರೆ ಬಹಳ ಹೆಚ್ಚು. ಸಂಬಂಧ ಅಂದ್ರೆ ಆವೇಶ. ಹೆಚ್ಚು ಸಂಬಂಧ ಅಂದ್ರೆ ಹೆಚ್ಚು ಆವೇಶ. ಈಗ ಎಲ್ಲರಲ್ಲೂ ಒಂದೇ ರೀತಿಯಾಗಿ ಆವೇಶ ಇರೋದಿಲ್ಲ, ಹೆಚ್ಚು ಕಮ್ಮಿ ಇರುತ್ತೆ. ಅವರವರ ತಾರತಮ್ಯಾನುಸಾರವಾಗಿ ಅವರಲ್ಲಿ ಭಗವಂತನ ಆವೇಶ ಹೆಚ್ಚು ಕಮ್ಮಿ ಇರುತ್ತೆ. ಹಾಗೆ ಇಂದ್ರ ದೇವತೆಯಲ್ಲಿ ಮಹಾದೇವತೆಯಾದದ್ದರಿಂದಾಗಿ ಅವನಲ್ಲಿ ಪರಮಾತ್ಮನ ಆವೇಶ ಅಂತ ಅನ್ನೋದು ಭೂಮ ಬಾಹುಳ್ಯಂ ಹೆಚ್ಚಾಗಿದೆ. ಪರಮಾತ್ಮನ ಸಂಬಂಧ ಹೆಚ್ಚಾಗಿದ್ದದ್ದರಿಂದಾಗಿ ನಮ್ಮಲ್ಲಿ ಅಷ್ಟು ಇಲ್ಲ, ಇಂದ್ರ ದೇವತೆಯಲ್ಲಿ ಅಷ್ಟು ಪರಮಾತ್ಮನ ಆವೇಶವಿದೆ. ಆ ಕಾರಣಕ್ಕಾಗಿ ಅವರಲ್ಲಿ ಇದ್ದ ಭಗವಂತ ಅವನನ್ನು ಬೋಧನೆ ಮಾಡೋದಕ್ಕಾಗಿ ವಿಶ್ವಾಮಿತ್ರರ ಮುಂದೆ ಇಂದ್ರ ದೇವತೆ ಅಹಂ ಪ್ರಾಣ, ನಾನು ಪ್ರಾಣ. ಇನ್ನೊಂದು ಕಡೆಗೆ ವಿಚಾರ ಮಾಡ್ತಾರೆ. ಅಹಂ ಅಂತನೋ ಶಬ್ದಕ್ಕೆ ಅರ್ಥವೇನು ಅಂದ್ರೆ, ನಿಜವಾದ ಅರ್ಥ ಏನು? ನಾವೆಲ್ಲ ವಿಚಾರ ಮಾಡೋದು ಅಹಂ ಕರ್ತ ಅಹಂ ಭೋಕ್ತ. ಆದ್ರೆ ನಾನು ಕರ್ತ ನಾನು ಭೋಕ್ತ ಅಂತ ವಿಚಾರ ಮಾಡ, ನಾನು ಅಂತ ಅನ್ನೋದು ಬಳಸುವಾಗ ಅಹಂ ಅಂತಂತೇವೆ. ಆದ್ರೆ ನಿಜವಾಗಿ ಅಹಂ ಅಂತನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ಅಹಮಂತರ್ಯಾಮಿಕೋ ವಿಷ್ಣು ಅಂತ ಹೇಳಿ ಇದನ್ನು ನ್ಯಾಯಾಮೃತದಲ್ಲಿ ವ್ಯಾಸರಾಜರು 3ನೇ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ವಿಚಾರ ಮಾಡ್ತಾರೆ. ಅಹಮಂತರ್ಯಾಮಿಕೋ ವಿಷ್ಣು ಅಂದ್ರೆ ಅಹಂ ಅಂತನೋ ಶಬ್ದ ಯಾರನ್ನು ಹೇಳ್ಕೊಡತ್ತೆ ಅಂದ್ರೆ ಅಂತರ್ಯಾಮಿಯಾದ ವಿಷ್ಣುವಿನ ಹೆಸರೇ ಅಹಂ ಅಂತ. ಇರಲಿ, ಅದು ಬೇರೆ ವಿಚಾರ. ಆದ್ರೂ
ಅಹಂ ಅಂತರೋ ಶಬ್ದವನ್ನು ಬಳಸಿಕೊಂಡು ಹಾಗೆ ವಿಚಾರ ಮಾಡಿ ತಿಳಿಸ್ತಾರೆ. ಹಾಗೆ ಈ ಒಂದು ಕಾರಣಗಳಿಂದ ಒಂದು ಸಂಬಂಧ ಆವೇಶ ಹೆಚ್ಚು, ನಿಯಾಮಕನಾಗಿ ಭಗವಂತ ಅಲ್ಲಿ ಇದ್ದಾನೆ. ಹಾಗಾಗಿ ಪ್ರಾಣ ಅಂತನೋ ಶಬ್ದಕ್ಕೆ ನಾವು ಏನೋ ಇಂದ್ರ ಹೇಳಿದ್ದಾನೆ ಅಂತಂದ ಮಾತ್ರಕ್ಕೆ ತನ್ನನ್ನು ತಾನು ಪ್ರಾಣ ಅಂತ ಹೇಳ್ಕೊಂಡಿದ್ದಾನೆ ಅಂತ ತಪ್ಪು ತಿಳಿಬೇಡಿ. ಅಧ್ಯಾತ್ಮ ಸಂಬಂಧ ಭೂಮಾಹ್ಯಸ್ಮಿನ್. ಹಾಗಾಗಿ ಪ್ರಾಣ ಅಂತನೋ ಶಬ್ದದಿಂದಾಗಿ ಪ್ರತಿಪಾದ್ಯರಾದವರು ನಾವು ಹಿಂದೆ ಸಮನ್ವಯ ಮಾಡಿದಂತೆ ಪ್ರಾಣಸ್ಥತಾನುಗಮಾತ್ ಅತಯವ ಪ್ರಾಣ ಇತ್ಯಾದಿ ಕನ್ನಡದಲ್ಲಿ ಮಾಡಿದಂತೆ ಪ್ರಾಣ ಅಂತನೋ ಶಬ್ದಕ್ಕೆ ಇಂದ್ರ ದೇವತೆ ಅಂತ ಸರ್ವತ ಅರ್ಥವನ್ನು ಮಾಡಿಕೊಳ್ಳಬೇಡಿ. ಹಾಗಾದ್ರೆ ಯಾರು? ಇಂದ್ರನ ಒಳಗಡೆಗೆ ಇರುವ ಭಗವಂತ, ಇವನು ಪ್ರಾಣ. ಮುಂದಿಂದು ಶಾಸ್ತ್ರದೃಷ್ಟಿಯಾದ ಉಪದೇಶವು ವಾಮದೇವತೆ ಅಂತ ಅದು ಇನ್ನೊಂದು ಬೇರೆ ಪೂರ್ವಪಕ್ಷ ಅಂದ್ರೆ ಇದರ ಮೇಲೆ ಪೂರ್ವಪಕ್ಷ ಮಾಡಿಕೊಂಡು ಸಿದ್ಧಾಂತವನ್ನು ತೋರಿಸ್ತಾರೆ. ಆಯ್ತು. ಆಯ್ತು ಶ್ರೀಕೃಷ್ಣ. ಆಯ್ತು ಸರ್, ನಮಸ್ಕಾರ ಸರ್. ಶ್ರೀಕೃಷ್ಣ. ನಮಸ್ಕಾರ.